ಗಮ್ ಎನ್ನುವ ಮೈಸೂರು ಸ್ಯಾಂಡಲ್ ಸೋಪ್ ನಿಮಗೆಲ್ಲ ಖಂಡಿತ ಗೊತ್ತೇ ಇರುತ್ತೆ. ಕರ್ನಾಟಕದ ಅಸ್ಮಿತೆಯಂತಿರುವ ಈ ಮೈಸೂರು ಸ್ಯಾಂಡಲ್ ಸೋಪ್ ಶ್ರೀಗಂಧದ ಎಣ್ಣೆಯನ್ನ ಬಳಸಿ ತಯಾರಾಗುತ್ತದೆ ಅನ್ನೋದೇ ಒಂದು ವಿಸ್ಮಯ ಮತ್ತು ಅದ್ಭುತ. ಹಿಂದೆ ಎಣ್ಣೆಗಾಗಿ ಮಾತ್ರ ಬಳಕೆಯಾಗ್ತಾ ಇದ್ದ ಶ್ರೀಗಂಧ 1916ರಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಸಕ್ತಿಯಿಂದಾಗಿ ಮೈಸೂರು ಸ್ಯಾಂಡಲ್ ಸೋಪ್ ರೂಪುಗೊಂಡಿತು. ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಒಂದೊಂದು ಉತ್ಪಾದನಾ ಘಟಕ ಶುರು ಮಾಡುವ ಮಹಾರಾಜರು ಕರ್ನಾಟಕದ ಏಕೀಕರಣದ ನಂತರ ಇದನ್ನು ಕೆಎಸ್ಡಿಎಲ್ ಅಂತ ಮರುನಾಮಕರಣ ಮಾಡ್ತಾರೆ. ಆದರೆ ಬರುಬರುತ್ತಾ ಹಲವು ಸೋಪುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಒಂದು ಕಾಲದಲ್ಲಿ ರಾಯಲ್ ಸೋಪ್ ಅಂತ ಕರೆಸಿಕೊಳ್ತಾ ಇದ್ದ ಸ್ಯಾಂಡಲ್ ಸೋಪ್ ಮಂಕಾಗಿ ಹೋಯಿತು. ಹಾಗಾಗಿ ಮೈಸೂರು ಸ್ಯಾಂಡಲ್ ಸೋಪಿನ ಮಾರುಕಟ್ಟೆಯನ್ನು ಕರ್ನಾಟಕವೂ ಸೇರಿದಂತೆ ದೇಶದಾದ್ಯಂತ ವಿಸ್ತರಿಸುವುದು ಅನಿವಾರ್ಯವಾಯಿತು. ಅದುವರೆಗೂ ಮೈಸೂರು ಸ್ಯಾಂಡಲ್ ಸೋಪ್ ಎನ್ನೋ ಹೆಸರೇ ಅದರ ಪ್ರಚಾರ ರಾಯಭಾರಿಯಾಗಿತ್ತು. ಆದರೆ ಈಗ ಅನಿವಾರ್ಯವಾಗಿ ಅದಕ್ಕೆ ಬೇರೊಬ್ಬರ ಸಹಾಯ ಬೇಕಾಯಿತು. ಆಗ ಸಂಸ್ಥೆಗೆ ನೆನಪಾಗಿದ್ದು ಕ್ರಿಕೆಟ್ ಧಮಾಕ ಧೋನಿ ಹೆಸರು. ಹೌದು, ಕ್ರಿಕೆಟ್ ಸ್ಟಾರ್ ಎಂಎಸ್ ಧೋನಿ ಜೊತೆ ಸ್ಯಾಂಡಲ್ ಸೋಪ್ ಸಂಸ್ಥೆ ಸೋಪಿಗೆ ರಾಯಭಾರಿಯಾಗುವುದರ ಕುರಿತು ಒಪ್ಪಂದವೊಂದನ್ನು ಮಾಡಿಕೊಂಡಿತು. ಆದರೆ ಧೋನಿ ಅದೇಕೋ ಏನು ಒಪ್ಪಂದದಂತೆ ಸ್ಯಾಂಡಲ್ ಸೋಪ್ ಜಾಹೀರಾತಿಗಾಗಿ ಪ್ರಚಾರಕ್ಕಾಗಿ ಸಮಯವನ್ನೇ ಕೊಡಲಿಲ್ಲ. ಹೀಗಾಗಿ ಧೋನಿಗಾಗಿ ಕಾದು ಬೇಸತ್ತ ಸಂಸ್ಥೆ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಧೋನಿಯಿಂದ 41 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಪಡೆದುಕೊಂಡ್ರು. ಐಪಿಎಲ್ನಲ್ಲಿ ಚೆನ್ನೈ ಸ್ಟಾರ್ ಆಗಿರುವ ಧೋನಿ ಎಂಎಸ್ಐಎಲ್ಗೆ 41 ಲಕ್ಷ ದಂಡವನ್ನ ಕಟ್ಟಿಕೊಟ್ಟಿದ್ದು ಮಾತ್ರ ಸ್ಯಾಂಡಲ್ ಸೋಪಿಗೆ ಒಂದು ರೀತಿಯ ಭರ್ಜರಿ ಪ್ರಚಾರವೇ ಸರಿ.